ತುಂಬಾ ಅಂದ್ರೆ ಸರ್ ಬಾಯಲ್ಲಿ ಹೇಳಕ್ ಆಗೋದಿಲ್ಲ. ನಾವ್ ವೆಯ್ಟ್ ಗೈನ್ ಆದ್ರೂ ಕೂಡ ಯಾವ ತರ ನಾವೇ ಕೂಡ ಮತ್ತೆ ವೆಯ್ಟ್ ನ ಇಳಿಸ್ಕೋಬಹುದು ಅನ್ನೋದನ್ನ ನಿಮ್ ಕ್ಲಾಸ್ ಇಂದ ಕಲ್ತಿದೀವಿ ಸರ್. ಪ್ರತಿಯೊಂದು ಶುಗರ್ ಲೆವೆಲ್ ಆಗ್ಲಿ, ಫಾಸ್ಟಿಂಗ್ ಮಾಡ್ತಾ ಇದ್ದೆ ಸರ್. ನಾನು ಹೇಗೆ ಅಂದ್ರೆ ಒಂದು ಕ್ರೂಡ್ ಮೆಥಡ್ ಅಲ್ಲಿ ಫಾಸ್ಟಿಂಗ್ ಮಾಡ್ತಾ ಇದ್ದೆ. ನಾನು ಗುರುವಾರ ಫಾಸ್ಟಿಂಗ್ ಮಾಡ್ತಾ ಇದ್ದೆ, ಶುಕ್ರವಾರ. ಬೇರೆಯವ್ರು ಏನ್ ಹೇಳೋರು, ಹೆಲ್ತಿಗೆ ಹಾನಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಕಾಮನ್ ಆಗಿ ಮಾತಾಡ್ತಾರೆ ಪ್ರತಿಯೊಬ್ರು ಕೂಡ. ಸೊ ಅದು ನನಗೆ ನಂಬಿಕೆ ಬರ್ತಾ ಇರಲಿಲ್ಲ. 50-50 ಎಲ್ಲಾವುದು ಕೂಡ ಡೌಟ್ಸ್ ಅಲ್ಲೇ ನಾನು ಮಾಡ್ತಾ ಇದ್ದೆ. ಬಟ್ ಫಾಸ್ಟಿಂಗ್ ಕ್ಲಾಸ್ ಅನ್ನ ಎಕ್ಸ್ಪೆಕ್ಟ್ ಅಲ್ಲಿ ನಾನು ಮುಂಚೆನೆ ಕೇಳ್ಬಿಟ್ಟೆ. ಯಾಕೆಂದ್ರೆ ಫ್ರೆಂಡ್ ಇರೋದ್ರಿಂದ ಯಾವ್ಯಾವ ಕ್ಲಾಸ್ ಕೇಳಿದ್ರೆ ಉಪಯೋಗ ಆಗುತ್ತೆ ಅಂತ ಅವಳು ಹೇಳ್ತಾ ಇದ್ಲು. ಅದ್ ಮುಂಚೆನೆ ನಾನು ಕೇಳ್ಕೊತಾ ಇದ್ದೆ. ಸೊ ಅಗೇನ್ ನಾನೀಗ ಮತ್ತೆ ಫಾಸ್ಟಿಂಗ್ ನ ಮಾಡೋದಕ್ಕೆ ಶುರು ಮಾಡಿದೀನಿ ಸರ್. ನೀವು ಯಾವ ತರ ಒಂದು ಆರ್ಡರ್ ಆಫ್ ಈಟಿಂಗ್ ಆಗ್ಲಿ, ಅಥವಾ ಯಾವ್ದು ಪ್ರೋಟೀನ್ ಯಾವ ತರ ತಗೋಬೇಕು. ಈಗ ಡ್ರೈ ಫ್ರೂಟ್ಸ್ ತಗೊಂಡ್ರೆ ಡ್ರೈ ಫ್ರೂಟ್ಸ್ ನ ಇಷ್ಟಿಷ್ಟು ತಿಂತಾ ಇದ್ವಿ, ಒಳ್ಳೇದಲ್ವಾ ಅಂತ. ಸೊ ಈ ಕ್ಲಾಸ್ ಕೇಳಿದ್ಮೇಲೆ ಅಮೃತ ತಿಂದ್ರು ಕೂಡ ವಿಷ ಆಗುತ್ತೆ, ಯಾವ್ದ್ಯಾವ್ದನ್ನ ಎಷ್ಟೆಷ್ಟು ತಿನ್ಬೇಕು ಅನ್ನೋದನ್ನ ನಾನು ನಿಮ್ ಕ್ಲಾಸ್ ಇಂದ ಕಲ್ತಿದ್ದೀನಿ ಸರ್. ತುಂಬಾ ಥ್ಯಾಂಕ್ ಯು. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಬಂದು ಇಷ್ಟೇ ಸರ್ ನಾನು ಹೇಳೋದಕ್ಕೆ ಇಷ್ಟಪಡೋದು. ಬಟ್ ಲೈಫ್ ಟೈಮ್ ಮೆಮೊರಿ ಸರ್, ಲೈಫ್ ಟೈಮ್ ಒಂದು ಪಾಠ ನಮಗೆ ಇದು.